ಭಾರತದ ಸಂವಿಧಾನದ ಪ್ರಮುಖ ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು. ಇವು ಮುಂದಿನ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿವೆ ಅಂತ ಹೇಳ್ಬೋದು. ಮೊದಲನೇ ಕ್ವಶನ್, ಸರ್ಕಾರೀಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು, ಕೃಷಿ ಸುಧಾರಣೆಗಳು, ಗದ್ದೆಗಳ ರಕ್ಷಣೆ, ಸಂವಿಧಾನದ ವಿಮರ್ಶೆ. ಇವು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಾಗಿದ್ದಾವೆ. ಇದರ ಸರಿಯಾದ ಆನ್ಸರ್ ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು. ಈ ಆಯೋಗವನ್ನು ಕೇಂದ್ರ ಸರ್ಕಾರ 1983ರಲ್ಲಿ ನೇಮಿಸಿದೈತಿ. ಈ ಆಯೋಗವು 1988ರಲ್ಲಿ ತನ್ನ ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿದೆ. ಅಗತ್ಯವಾದ ಕನಿಷ್ಠ ವಯಸ್ಸಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಿಲ್ಲ? ಲೋಕಸಭೆಯ ಸದಸ್ಯ 25 ವರ್ಷ, ರಾಜ್ಯಸಭೆಯ ಸದಸ್ಯನಾಗಲು 30 ವರ್ಷ, ಭಾರತದ ಉಪರಾಷ್ಟ್ರಪತಿ 30 ವರ್ಷ, ಭಾರತದ ರಾಷ್ಟ್ರಪತಿ 35 ವರ್ಷ. ಇವುಗಳಲ್ಲಿ ಸರಿಯಾದ ಆನ್ಸರ್ ಸರಿಯಿಲ್ಲದ ಆನ್ಸರ್ ಆಪ್ಷನ್ ಸಿ. ಅಂದ್ರೆ ಭಾರತದ ಉಪರಾಷ್ಟ್ರಪತಿ ಆಗಲು 30 ವರ್ಷ ಅಂತ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಆದರೆ ಭಾರತದ ಉಪರಾಷ್ಟ್ರಪತಿ ಆಗಲು 66 ವಿಧಿ ಸಬ್ ಆರ್ಟಿಕಲ್ 3ಯಲ್ಲಿ 35 ವರ್ಷಗಳಿರ್ಬೇಕಂತೇಳಿ ಹೇಳಿದೆ. ಆದ್ದರಿಂದ ಇದು 30 ವರ್ಷ ಕೊಟ್ಟಿದ್ದಾರೆ. ಅಂದರೆ ಇದು ಸರಿ ಇಲ್ಲದ ಆನ್ಸರ್ ಅಂದರೆ ಸಿ. ನೆಕ್ಸ್ಟ್ ಕ್ವಶನ್, ನಮ್ಮ ರಾಜ್ಯವು ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಯಾವ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ? ಆಪ್ಷನ್ ಎ 5 ರಿಂದ 14 ವರ್ಷ, 5 ರಿಂದ 15 ವರ್ಷ, 6 ರಿಂದ 14 ವರ್ಷ, 5 ರಿಂದ 16 ವರ್ಷ. ಸರಿಯಾದ ಆನ್ಸರ್ ಸಿ. ಅಂದ್ರೆ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ರಾಜ್ಯ ಸರ್ಕಾರವು ಒದಗಿಸಬೇಕಂತೇಳಿ ಹೇಳ್ತೈತಿ. 2002ರ 86ನೇ ತಿದ್ದುಪಡಿಯ ಮೂಲಕ 21A ವಿಧಿಯಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ರಾಜ್ಯ ಸರ್ಕಾರವು ಒದಗಿಸಬೇಕಂತೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಇದು ಮೂಲಭೂತ ಹಕ್ಕಾಗಿದೆ ಎಂದು ಹೇಳ್ಬೋದು. ಪ್ರಸಿದ್ಧ ಬೋಧನೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಯಾವ ಕೇಸಿನಲ್ಲಿ ವಿಸ್ತರಿಸಲಾಗಿತ್ತು? ಆಪ್ಷನ್ಗಳು ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್. ಆಪ್ಷನ್ ಎ ಪ್ರಕಾಶ್ ಸಿಂಗ್, ಆಪ್ಷನ್ ಬಿ ಕೇಶವಾನಂದ ಭಾರತಿ, ಎ SR ಬೊಮ್ಮಾಯಿ, ಮೇನಕಾ ಗಾಂಧಿ. ಸರಿಯಾದ ಆನ್ಸರ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಭಾರತದ ಸುಪ್ರೀಂ ಕೋರ್ಟ್ ಸವಿಸ್ತಾರವಾಗಿ ಹೇಳಿದೆ. ಇದರಲ್ಲಿ ಸಂವಿಧಾನದ ಮೂಲ ಸಂರಚನೆಯನ್ನು ಭಾರತ ಸಂವಿಧಾನದ ತಿದ್ದುಪಡಿ ಮಾಡುವಂತಿಲ್ಲ. ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಅದರ ಬೇಸಿಕ್ ಮೂಲ ಸಂರಚನೆಗೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬೇಕೆಂದು ಹೇಳಿಕೊಟ್ಟಿದೆ. ಆದರೆ ಯಾವುದೇ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ? ಇದು ಎಲ್ಲ ಎಕ್ಸಾಮ್ಗಳಲ್ಲಿ ಬರುವಂಥ ಕ್ವಶನ್ ಆಗಿದೆ. ಈಸಿ ಇರ್ಬೋದು, ಬಟ್ ಆದರೆ ಒಬ್ಬೊಬ್ಬರಿಗೆ ಇದು ಬರಲ್ಲ. ಆದರೆ ಎಲ್ಲ ಎಕ್ಸಾಮ್ಗಳಿಗೂ ಇದು ವೆರಿ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 17, ಆರ್ಟಿಕಲ್ 18. ಆನ್ಸರ್ ಬಂದ್ಬಿಟ್ಟು ಆರ್ಟಿಕಲ್ 17. ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಆರ್ಟಿಕಲ್ 17 ಹೇಳ್ತದೆ. ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶವನ್ನು ಎನ್ನಲಾಗುತ್ತದೆ ಈ ಕೆಳಗಿನಲ್ಲಿ. ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಸರ್ಸ್ಯೂರರಿ, ಆಪ್ಷನ್ ಸಿ ಪ್ರೊಹಿಬಿಷನ್, ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್. ಸರಿಯಾದ ಆನ್ಸರ್ ಮ್ಯಾಂಡಮಸ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನುಕ್ರಮವಾಗಿ 32 ಮತ್ತು 226ನೇ ವಿಧಿ ಪ್ರಕಾರ ಈ ರಿಟ್ಗಳನ್ನು ಹೊರಡಿಸುತ್ತವೆ. ಐತಿಹಾಸಿಕ 73 ಮತ್ತು 74ನೇ ತಿದ್ದುಪಡಿಗಳು ಯಾವುದಕ್ಕೆ ಸಂಬಂಧಿಸಿವೆ? ಸ್ಥಳೀಯ ಸ್ವಸರ್ಕಾರ, ವಿರೋಧಿ ಪಕ್ಷಾಂತರ, ತುರ್ತು ನಿಬಂಧನೆಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರಗಳು. ಸರಿಯಾದ ಆನ್ಸರ್ ಸ್ಥಳೀಯ ಸರ್ಕಾರಗಳು. 73, 70, 74ನೇ ತಿದ್ದುಪಡಿಗಳು 1993ರಲ್ಲಿ ಜಾರಿಗೆ ಬಂದವು. ಈ 73ನೇ ತಿದ್ದುಪಡಿಯನ್ನು
ಪಂಚಾಯತ್ ರಾಜ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. 74ನೇ ತಿದ್ದುಪಡಿಯನ್ನು ಮುನ್ಸಿಪಲ್ ಕಾಯ್ದೆ ಅಂತೇಳಿ ಕರೆಯಲಾಗುತ್ತದೆ. ಅಂದರೆ ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದ ಅಂಶಗಳನ್ನು 74ನೇ ತಿದ್ದುಪಡಿಯಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ 9ನೇ ಅನುಸೂಚಿಯು ಸಂಬಂಧಿಸಿರುವುದು ಆಪ್ಷನ್ ಎ 22 ಅಧಿಕೃತ ಭಾಷೆಗಳು, ಭೂ ಸುಧಾರಣೆ, ಪಕ್ಷಾಂತರ ನಿಷೇಧ, ಪಂಚಾಯತ್. ಸರಿಯಾದ ಆನ್ಸರ್ ಆಪ್ಷನ್ ಬಿ, ಭೂ ಸುಧಾರಣೆ ಬಗ್ಗೆ 9ನೇ ಅನುಸೂಚಿಯಲ್ಲಿ ವಿವರಣೆಗಳನ್ನು ನೋಡಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಆಪ್ಷನ್ ಎ ಗಣರಾಜ್ಯ, ಜಾತ್ಯತೀತ, ಭ್ರಷ್ಟಾಚಾರ, ನ್ಯಾಯ. ಸರಿಯಾದ ಆನ್ಸರ್ ಭ್ರಷ್ಟಾಚಾರ ಅನ್ನೋ ಪದ ಇಲ್ಲ. ಗಣರಾಜ್ಯ, ಜಾತ್ಯತೀತ ಮತ್ತು ನ್ಯಾಯ ಇವು ಪ್ರಸ್ತಾವನೆಯಲ್ಲಿ ಅದಾವು. ರಾಜ್ಯ ತುರ್ತು ಪರಿಸ್ಥಿತಿ ಯಾವ ವಿಧಿಗೆ ಸಂಬಂಧಿಸಿದ್ದು? ರಾಜ್ಯ ತುರ್ತು ಪರಿಸ್ಥಿತಿ ಯಾವ ವಿಧಿಗೆ ಸಂಬಂಧಿಸಿ ಅಂದ್ರೆ ಇವು ತುರ್ತು ಪರಿಸ್ಥಿತಿಗಳ 3 ಬರ್ತಾವು. ಆಪ್ಷನ್ ಎ 352ನೇ ವಿಧಿ, ಆಪ್ಷನ್ ಬಿ 356ನೇ ವಿಧಿ, 360ನೇ ವಿಧಿ, ಆಪ್ಷನ್ ಡಿ 370ನೇ ವಿಧಿ. ಸರಿಯಾದ ಆನ್ಸರನ್ನು ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 352ನೇ ವಿಧಿ ಏನು ಹೇಳ್ತದೆ, 356ನೇ ವಿಧಿ ಏನು ಹೇಳ್ತದೆ, 360ನೇ ವಿಧಿ ಇವು ಯಾವ್ಯಾವ ತುರ್ತು ಪರಿಸ್ಥಿತಿಗಳಿಗೆ ಈ ವಿಧಿಗೆ ಸಂಬಂಧಿಸಿದವು ಅಂತೇಳಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.